ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ಅವರ ಹುಟ್ಟುಹಬ್ಬವನ್ನು ಗಾಂಧಿನಗರ ಕ್ಷೇತ್ರದ ಓಕುಳಿಪುರಂನಲ್ಲಿರುವ ಅವರ ಸ್ವಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಹುಟ್ಟುಹಬ್ಬದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ಕೂಡ ಪಾಲ್ಗೊಂಡು ಕೇಕ್ ಕಟ್ ಮಾಡಿ ಶಾಲು ಹೊದಿಸಿ ರಾಜ್ ಕಾರ್ತಿಕ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ನಂತರ ಮಾತನಾಡಿದ ದಿನೇಶ್ ಗುಂಡೂರಾವ್ ಅವರು, ರಾಜ್ ಕಾರ್ತಿಕ್ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿದ್ದು ಯುವಕರ ಪಾಲಿನ ಆಶಾಕಿರಣವಾಗಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಹಲವಾರು ಜನರ ದಾರಿದೀಪವಾಗಿದ್ದಾರೆ. ಫುಡ್ ಕಿಟ್ ಸೇರಿದಂತೆ ಎಲ್ಲ ರೀತಿಯ ಸೇವೆಗಳನ್ನು ಜನರಿಗೆ ಒದಗಿಸಿಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಜನರ ಸೇವೆ ಮಾಡಲು ಒಳ್ಳೆಯ ಸ್ಥಾನಮಾನಗಳು ಸಿಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೌತಮ್ ಹಾಗೂ ಕುಟುಂಬ ಸದಸ್ಯರು, ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೀತಾ ಇದೆ. ಅವರು ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅತ್ಯಂತ ಒಬ್ಬ ಒಳ್ಳೆಯ ಕಾರ್ಯಕರ್ತ, ಮುಖಂಡ ಮತ್ತು ನಮ್ಮ ಬೆಂಗಳೂರು ಕೇಂದ್ರದ ಎಸ್ಸಿ ಘಟಕದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು. ಒಳ್ಳೆಯ ಕ್ರಿಯಾಶೀಲ ಯುವಕ ಮತ್ತು ಜನರ ಜೊತೆ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ, ಜನರ ಪರ ಕೆಲಸ ಮಾಡ್ತಾ ಇರ್ತಾರೆ, ಸಂಘಟನೆ ಮಾಡ್ತಾ ಇರ್ತಾರೆ ಮತ್ತು ಅನೇಕ ವಿಷಯಗಳನ್ನು ಯಾವಾಗಲೂ ಕೂಡ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ರಲ್ಲಿ ಯಾವಾಗಲೂ ಧ್ವನಿಯನ್ನು ಎತ್ತುವಂಥ ವ್ಯಕ್ತಿ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ. ಅವರ ಹುಟ್ಟುಹಬ್ಬ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿಯ ಸ್ಥಳೀಕರು, ನಿವಾಸಿಗಳೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಇದೇ ತೋರಿಸಿದೆ ಎಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಜನ ಇಟ್ಕೊಂಡಿದ್ದಾರೆ ಅಂತ. ಸೊ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಇನ್ನೂ ಹೆಚ್ಚು ಅವರಿಗೆ ದೇವರ ಆಶೀರ್ವಾದದಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಮತ್ತು ಅವ್ರ ಕುಟುಂಬನೂ ಕೂಡ ಅವರ ಶ್ರೀಮತಿಯವರು, ಅವರು ಒಳ್ಳೆಯ ಜನಸೇವೆಗಳು ಅವರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡೋದಕ್ಕೆ ಸಂದರ್ಭ ಹಾರೈಸ್ತಾರೆ. ಸರ್, ಇಷ್ಟೆಲ್ಲ ಸ್ನೇಹಿತರು ಕಾರ್ಯಕರ್ತರು ಬಂದು ಶುಭಾಶಯ ಕೋರಿದ್ದಾರೆ. ಎಲ್ಲರೂ ಏನ್ ಹೇಳ್ತಾರೆ ಸರ್? ಎಲ್ಲರಿಗೂ ಭಾರಿ ಮುಂದಿನ ಲೋಕಸಭಾ ಚುನಾವಣೆಗೆ ಏನೆಲ್ಲ ಸಕಲ ಸಿದ್ಧತೆಗಳು ಮಾಡ್ತಾರೆ? ಲೋಕಸಭಾ ಚುನಾವಣೆಗೆ ಇವಾಗ ನಾವು ತಯಾರಾಗಿದ್ದೀವಿ. ನಾವೆಲ್ಲ ಮಾಡಿದ ಲೀಡ್ ಕೊಡ್ತೀವಿ. ನಮ್ಮ ನಾಯಕರುಗಳೆಲ್ಲ ಇಲ್ಲೇ ಇದ್ದಾರೆ. ಮೈನಾರಿಟಿ ಅಧ್ಯಕ್ಷರುಗಳು, ನಮ್ಮ ಸುರೇಶ್ ಅವರು ಎಲ್ಲ ಸುಮಾರು ಜನ ಇದ್ದಾರೆ. ಅದಕ್ಕೋಸ್ಕರ ಸುಮಾರು ಜನ ಲೀಡರ್ಗಳಿದ್ದಾರೆ. ನಾವೆಲ್ಲ ಒಟ್ಟಿಗೆ ಒಂದೇ ಕುಟುಂಬ ತರ ನಾವು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಬಲಪಡಿಸ್ತೀವಿ, ವಾರ ಲೀಡ್ ಕೊಡ್ತೀವಿ.